ಹೇ ಮೆಟಾ ಸ್ಟಾರ್ಟ್ ರೆಕಾರ್ಡಿಂಗ್. ನೀವು ಇಲ್ಲಿ ನೋಡ್ಬೋದು ವಿಡಿಯೋ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅದ. LED ಲೈಟ್ ಟರ್ನ್ ಆನ್ ಆಯಿತು. ಸೊ ಇದು ಪ್ರೈವೇಸಿ ಸಲುವಾಗಿ ಫೇಸ್ಬುಕ್ನವ್ರು ಮಾಡ್ಯಾರ. ಇದು ಕ್ಲಿಯರ್ ಟು ಸಫೈರ್ಗೆ ಟ್ರಾನ್ಸಿಷನ್ ಆಗಲಿಕ್ಕೆ ಬರೋಬ್ಬರಿ ಒಂದು 10 ಸೆಕೆಂಡ್ಸ್ ತೊಗೋತದ. It says if you want to go for hands-free recording, then go for it. It's worth buying ಅಂತ ನನಗೆ ಅನಿಸ್ತದ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಇನ್ವಿನ್ಸಿಬಲ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀವಿ ಅಂತೇಳಿ. ಹೌದು, ನಾವು ಇವತ್ತು ಫೇಸ್ಬುಕ್ನ ಅಂಗಸಂಸ್ಥೆಯಾದಂತಹ ಮೆಟಾದ AI ಸ್ಮಾರ್ಟ್ ಕ್ಲಾಸಸ್ ಜನರೇಷನ್ 2 ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡಕತ್ತೀವಿ. ಸೊ ಬರೀ ಅನ್ಬಾಕ್ಸಿಂಗ್ ಅಲ್ಲ, ಸೊ ಅಲಾಂಗ್ ವಿತ್ ಅನ್ಬಾಕ್ಸಿಂಗ್ ನಾವು ಅದರದ್ದು ಫೀಚರ್ಸ್ನು ತಿಳ್ಕೊಳ್ಳೋನು, ಆಮೇಲೆ ಜನ್ರೇಷನ್ 1ಗೂ ಜನ್ರೇಷನ್ 2ಗೂ ಏನು ಡಿಫ್ರೆನ್ಸ್ ಅದ ಅದ್ರ ಬಗ್ಗೆ ತಿಳ್ಕೊಳ್ಳೋನು, ಪ್ರೈಸಿಂಗ್ ಏನಾಕೈತಿ ಅದ್ರ ಬಗ್ಗೆ ತಿಳ್ಕೊಳ್ಳೋನು, ಆ್ಯಂಡ್ ಲೈವ್ ಡೆಮೋನು ನಿಮ್ಗೆ ತೋರಿಸ್ತೀನಿ. ಅಟ್ಲೀಸ್ಟ್ ನಿಮಗೊಂದು ಐಡಿಯಾ ಬರ್ತದೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಹೆಂಗದ ಅನ್ನೋದ್ರ ಬಗ್ಗೆ ಐಡಿಯಾ ಬರ್ತದೆ. ಸೊ ಫೈನಲಿ ಹಿಯರ್ ಇಟ್ ಈಸ್ ರೇಬನ್ ಮೆಟಾ AI ಸ್ಮಾರ್ಟ್ ಕ್ಲಾಸ್ ಜನರೇಷನ್ 2. ಸೊ ಹೆಸರು ನೀವು ನೋಡ್ಬೋದು ಇಲ್ಲಿ, ರೇಬನ್ ಮತ್ತು ಮೆಟಾ ಎರಡರದ್ದು ಹೆಸರು ಎದಕ್ಕೆ ಹಾಕ್ಯಾರ ಅಂದರೆ ಎರಡರದ್ದು ಕೊಲಾಬ್ರೇಷನ್ಲೇ ಮಾಡಿರುವಂಥ AI ಸ್ಮಾರ್ಟ್ ಗ್ಲಾಸ್ ಇದು. ಸೊ ಈಗ ನಾ ತೊಗೊಂಡಿರುವಂಥ ವೇಫರರು ಮೆಟಾ ಸ್ಮಾರ್ಟ್ ಗ್ಲಾಸು. ಸೊ ಮಾಡೆಲ್ ಎಲ್ಲ ಡೀಟೇಲ್ಸ್ ನೋಡ್ಬೋದು ಇಲ್ಲಿ. ಆಮೇಲೆ ನೀವು ನೋಡ್ಬೋದು ಇನ್ನೂ ಸೀಲ್ ಓಪನ್ ಮಾಡಿಲ್ಲ. ಲೆಟ್ಸ್ ಓಪನ್ ಇಟ್. ಸೊ ಅನ್ಬಾಕ್ಸಿಂಗ್ ಮಾಡೋಣ ಬರ್ರಿ. ಓಕೆ ಫೈನ್, ಲೆಟ್ಸ್ ಸಿ ವಾಟ್ಸ್ ಇನ್ಸೈಡ್. ಸೊ ಒಳಗಡೆ ಏನದ ಅಂದ್ರೆ, ಓಕೆ ನಿಮಗೊಂದು ಚಾರ್ಜಿಂಗ್ ಕೇಸ್ ಬರ್ತದೆ. ಸೈಡಿಗೆ ಈ ಸೈಡಿಗೆ ಏನದ ಕ್ಲೀನಿಂಗ್ ಕ್ಲಾತ್ ಅದ. ಓಕೆ, ಆಮೇಲೆ ಈ ಸೈಡಿಗೆ ಏನದ ಕಸ್ಟಮರ್ ಗೈಡ್ ಡಾಕ್ಯುಮೆಂಟ್ ಅದ. ಸೊ ವಾರಂಟಿ ಕಾರ್ಡ್ ಅದ. ಓಕೆ ಫೈನ್. ಸೊ ವಾರಂಟಿ ಕಾರ್ಡ್ ನೀವು ಡಾಕ್ಯುಮೆಂಟ್ ನೋಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೂರ್ತಿ ವಿಡಿಯೋ ಎಂಡಿನ ಮಟ್ಟ ನೋಡ್ರಿ, ನಿಮಗೆ ಗೊತ್ತಾಗೈತಿ ಹೆಂಗೆ ಸೆಟಪ್ ಮಾಡೋದು, ಹೆಂಗೆ ಫೀಚರ್ಸು ಎಲ್ಲ ಡೀಟೇಲ್ಸು ನಾನು ಈ ವಿಡಿಯೋದಾಗ ಕೊಡ್ತೀನಿ. ಓಕೆ, ಎಂಡ್ ಮಟ್ಟ ನೋಡ್ರಿ. ಸೊ ಈಗ ಚಾರ್ಜ್ ಆಗಿಲ್ಲ, ಅದಕ್ಕೆ ಅದು ರೆಡ್ ಅಂತ ತೋರ್ಸಕತ್ತೈತಿ. ಚಾರ್ಜ್ ಇಟ್ಟ ತಕ್ಷಣ ಆ್ಯಂಬರ್ ಆಕೈತಿ. ಸೊ ಇದು ಚಾರ್ಜ್ ಆಗೋ ಮಟ್ಟ ನಾವು ಸ್ವಲ್ಪ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಬರ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಳಗಡೆ ಹಿಂಗೆ ಚಾರ್ಜಿಂಗ್ ಪಾಯಿಂಟ್ ಹಿಂಗೆ ಇರ್ತೈತಿ. ಓಕೆ, ಫಸ್ಟ್ ಆಫ್ ಆಲ್ AI ಸ್ಮಾರ್ಟ್ ಗ್ಲಾಸ್ ತೊಗೊಳಿಕ್ಕೆ ಒಂದು ಕಾರಣ ಐತಿ. ನಾನು ಇತ್ತೀಚೆಗೆ ಲಾಗ್ ಸ್ಟಾರ್ಟ್ ಮಾಡಬೇಕಂತೇಳಿ ಡಿಸೈಡ್ ಮಾಡಿದಾಗ, ಸೊ ಐ ವಾಸ್ ಜಸ್ಟ್ ಲುಕಿಂಗ್ ಫಾರ್ ಹ್ಯಾಂಡ್ಸ್ ಫ್ರೀ ರೆಕಾರ್ಡಿಂಗ್ ಮಾಡಬೇಕಂತೇಳಿ ನಾನು. ಸೊ ನನಗೆ ಇದ್ರ ಬಗ್ಗೆ ಐಡಿಯಾನೂ ಇದ್ದಿದ್ದಿಲ್ಲ. ಸರ್ಚ್ ಮಾಡ್ತಾ ನನಗೆ AI ಸ್ಮಾರ್ಟ್ ಗ್ಲಾಸ್ ಬಗ್ಗೆ ಗೊತ್ತಾಯಿತು. ಲಾಸ್ಟ್ ಟೈಮ್ ನಾನು ಹಾರ್ಟ್ಲ್ಯಾಂಡ್ ಸಿಟಿ ಸೆಂಟರ್ ಮಾಲಿಗೆ ಹೋಗಿ ಬೆಸ್ಟ್ ಬೈ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದು, ಅದ್ರದ್ದೊಂದು ಲಾಗ್ನೂ ಬಿಟ್ಟಿನಿ. ಸೊ ಲೈಕ್ ಲಿಂಕ್ ಕಮೆಂಟ್ ಬಾಕ್ಸ್ ಒಳಗೆ ಇರ್ತೈತಿ, ಅಲ್ಲಿ ಹೋಗಿ ಚೆಕ್ ಮಾಡಿರಿ. ಓಕೆ, ಫಸ್ಟ್ ಆಫ್ ಆಲ್ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಆಫ್ ಆಲ್ ಇದು ಹ್ಯಾಂಡ್ಸ್ ಫ್ರೀ ವಿಡಿಯೋ ರೆಕಾರ್ಡಿಂಗ್ ಮಾಡ್ತೈತಿ, ಆಮೇಲೆ ಹ್ಯಾಂಡ್ಸ್ ಫ್ರೀ ಕ್ಯಾಮ್ರಾ ಕ್ಲಿಕ್ ಮಾಡ್ತೈತಿ. ಸೊ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಇನ್ ಲೆನ್ಸ್ ಇಂಟೆಲಿಜೆನ್ಸ್. ಅಂದ್ರೆ ಇದು ಹೆಂಗಂದ್ರೆ ಲೈಕ್ ಮೆಟಾ ರೇಬನ್ ಡಿಸ್ಪ್ಲೇ ಬರ್ತೈತಿ, ಲೆನ್ಸ್ ಒಳಗೆ ಇರ್ತೈತಿ, ಬಟ್ ನೀವು ಅದು ಎದುರುಗಡೆ ಇರೋರು ಕಾಣಂಗಿಲ್ಲ. ಸೊ ನಾವೇನು ಸ್ಪೆಕ್ಟ್ ಹಾಕೊಂಡಿರ್ತೀವಿ ಅಥವಾ ಸ್ಮಾರ್ಟ್ ಗ್ಲಾಸ್ ಏನು ಹಾಕೊಂಡಿರ್ತೀವಲ್ಲ, ಆ ಡಿಸ್ಪ್ಲೇ ನಮಗಷ್ಟೇ ಕಾಣ್ತಿರ್ತೈತಿ ಸೈಡಿಗೆ. ಸೊ ನೆಕ್ಸ್ಟು ಹ್ಯಾಂಡ್ಸ್ ಫ್ರೀ ಟೆಕ್ಸ್ಟಿಂಗು, ಯು ಕ್ಯಾನ್ ಸೆಂಡ್ ಟೆಕ್ಸ್ಟ್ ಆ್ಯಂಡ್ ವಾಯ್ಸ್ ಮೆಸೇಜಸ್. And you can get the recommendation also, like now what is the best time to take a sunset photo ಅಂತ ಕೇಳ್ಬೋದು. ಈ ಥರ ಕ್ವಶನ್ಸ್ ಕೇಳ್ಬೋದು. ಸೊ ಇಟ್ ರೆಕಮೆಂಡ್ಸ್ ಸಮ್ ಆನ್ಸರ್ಸ್, ರೈಟ್. ಆ್ಯಂಡ್ ಟ್ರಾನ್ಸ್ಲೇಟೆಡ್ ಟೆಕ್ಸ್ಟ್ ಅಂದರೆ ನಿಮ್ಮ ಎದುರುಗಡೆ ಒಂದು ಬೋರ್ಡ್ ಅದ, ಬೇರೆ ಭಾಷೆ ಒಳಗೆ ಬೋರ್ಡ್ ಅದ, ಅದನ್ನು ನೀವು ನಿಮ್ಗೆ ಅರ್ಥ ಆಗೋ ಭಾಷೆ ಕನ್ವರ್ಟ್ ಮಾಡ್ಕೋಬೇಕು ಅಥವಾ ಇಂಗ್ಲೀಷಿಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದಿದ್ರೆ, ಸೊ ಇಟ್ ಟ್ರಾನ್ಸ್ಲೇಟ್ ದಿ ಸೈನ್ ಇನ್ ಟು ಇಂಗ್ಲೀಷ್. ಟ್ರಾನ್ಸ್ಲೇಟೆಡ್ ಟೆಕ್ಸ್ಟ್ ಮಾಡ್ತದೆ. ಆಮೇಲೆ ಆಸ್ಕ್ ಎನಿಥಿಂಗ್, ಯು ಕ್ಯಾನ್ ಆಸ್ಕ್ ಎನಿಥಿಂಗ್. ಸೊ ಅದು AI ಅಸಿಸ್ಟೆನ್ಸ್ ಅಂತೇಳಿ ಬರ್ತದೆ, ಮೆಟಾ ಅಸಿಸ್ಟೆನ್ಸ್ ಅಂತ ಬರ್ತದೆ. ಸೊ ಅದಕ್ಕೆ ನೀವು ಕೇಳ್ಬೋದು, ಲೈಕ್ ಹೇ ಮೆಟಾ, ವಾಟ್ ಆರ್ ಸಮ್ ಗುಡ್ ಎಕ್ಸಸೈಸ್ ಟು ಇಂಪ್ರೂವ್ ಮೈ ಬೈಕಿಂಗ್ ಸ್ಪೀಡ್ ಅಂತ ಕೇಳ್ಬೋದು. ಅಥವಾ ಎನಿ ಕ್ವಶನ್ಸ್, ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್. ಅಥವಾ ನನ್ನ ಎದುರುಗಡೆ ಏನೈತಿ ಅಂತನೋ ಕ್ವಶನ್ಸ್ ಕೇಳ್ಬೋದು. ಸೊ ಅದು ಆನ್ಸರ್ ಮಾಡ್ತೈತಿ. ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಅ ರಿಮೈಂಡರ್ ಆಲ್ಸೋ. ರಿಮೈಂಡರ್ ಅಂದ್ರೆ
You can ask Meta to remember your room number or remember your key number, anything you want a Meta to remember, right? And as I said, you can capture high quality photos and videos. Ultra HD camera, so generation 2 3K high resolution videos ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೋದು. ಆ್ಯಂಡ್ ಹ್ಯಾಂಡ್ಸ್ ಫ್ರೀ ಕಂಟ್ರೋಲ್ ಅದ. ಆಮೇಲೆ ಸ್ಲೋ ಮೋಷನ್ದಾಗ ನೀವು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಬೋದು. ಸೊ ಅಗೇನ್ ಅಪ್ಲಿಕೇಶನ್ ಇಂಟಿಗ್ರೇಷನ್ ಅದ. ಲೈಕ್ ಮೆಟಾದ ಒಂದು ಅಪ್ಲಿಕೇಶನ್ ಬರ್ತದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಇನ್ಸ್ಟಾಲ್ ಮಾಡ್ಕೊಳ್ದು. ಬಟ್ ಅಪ್ಲಿಕೇಶನ್ ಇಂಟಿಗ್ರೇಷನ್ ಮಾಡ್ಕೊಂಡು ನೀವು ಫೋಟೋ ಕ್ಲಿಕ್ ಮಾಡಿದ್ದೆಲ್ಲ ವಿಡಿಯೋಸ್ ಮಾಡಿದ್ದೆಲ್ಲ ಅಲ್ಲಿ ಹೋಗಿ ಸ್ಟೋರ್ ಆಕೈತಿ ಗ್ಯಾಲರಿ ಒಳಗೆ. ಸೊ ಮೆಮ್ರೀಸ್ ಬಗ್ಗೆ ಮಾತಾಡೋದಂದ್ರೆ 32 GB ಫ್ಲ್ಯಾಶ್ ಸ್ಟೋರೇಜ್ ಬರ್ತದೆ. ಅದ್ರೊಳಗೆ 1000+ ಫೋಟೋಸು ಆ್ಯಂಡ್ 100+ ವಿಡಿಯೋಸು ಸ್ಟೋರ್ ಮಾಡಬಹುದು. ಓಕೆ, ಮೆಟಾ AI ಸ್ಮಾರ್ಟ್ ಗ್ಲಾಸಸ್ ಒಳಗೆ 3 ವೇರಿಯಂಟ್ ಬರ್ತಾವೆ. ಒಂದು ವೇಫರರು, ಸ್ಕೈಲರು, ಇನ್ನೊಂದು ಹೆಡ್ಲೈನರು. ಅಗೇನ್ ಇಟ್ಸ್ ಡಿಫ್ರೆನ್ಸ್ ಆಫ್ ದಿ ಡಿಸೈನ್ ಅಷ್ಟೇ, ಮತ್ತೇನಿಲ್ಲ. ಬಟ್ ನಾ ಪರ್ಚೇಸ್ ಮಾಡಿರೋದು ವೇಫರರು. ಸೊ ಆಫೀಸ್ಗೂ ಯೂಸ್ ಆಕೈತೆ ಅಂತೇಳಿ ನಾನು ವೇಫರ್ ಆರ್ಡರ್ ಮಾಡಿದ್ದೆ. ಸೊ ಐ ವೆಂಟ್ ಫಾರ್ ಟ್ರಾನ್ಸಿಷನ್ ವಿಚ್ ಈಸ್ ಕ್ಲಿಯರ್ ಟು ಸಫಾರಿ ಟ್ರಾನ್ಸಿಷನ್. ಸೊ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಕೈತಿ. ಸೊ ನಿಮಗೆ ಜಸ್ಟ್ ಕ್ಲಿಯರ್ ಲೆನ್ಸ್ ಇದ್ರೆ $519 ಸ್ಟಾರ್ಟ್ ಆಕೈತಿ. ಬಟ್ ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡೆ ಲೆನ್ಸು. ಎದಕ್ಕಂದ್ರೆ ಒಂದು ರೀಸನ್ ಐತಿ ನೋಡ್ರಿ, ಔಟ್ಡೋರು ಅಥವಾ ಇಂಡೋರು ಕೆಲಸ ಮಾಡ್ಬೇಕಾದ್ರೆ, ನಾವು ಆಫೀಸಿನಾಗ ಕೆಲಸ ಮಾಡ್ಬೇಕಾದ್ರೆ ಇಟ್ ವಿಲ್ ಟರ್ನ್ ಟು ಕ್ಲಿಯರ್. ಸೊ ಜಸ್ಟ್ ಟ್ರಾನ್ಸ್ಪರೆಂಟ್ ಇರ್ತೈತಿ ಲೆನ್ಸು. ಅವಾಗ ಆಫೀಸ್ನಾಗ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಅಕಸ್ಮಾತ್ ನಾವು ಎಲ್ಲರ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನಾವು ಅಗೇನ್ ಯು ಕ್ಯಾನ್ ಕ್ಯಾರಿ 2 ಡಿಫ್ರೆಂಟ್ ಗ್ಲಾಸಸ್, ರೈಟ್, ಫಾರ್ ಡಿಫ್ರೆಂಟ್ ಪರ್ಪಸಸ್. ಯು ಕ್ಯಾನ್ ಕ್ಯಾರಿ ಒನ್ ಸಿಂಗಲ್ ಲೆನ್ಸಸ್. ಸೊ ಅದೇ ಕಾರಣಕ್ಕೆ ನಾನು ಈ ಟ್ರಾನ್ಸಿಷನ್ ಹೋಗಿದ್ದು. ಓಕೆ, ಕೇಸ್ ಫುಲ್ ಚಾರ್ಜ್ ಆಗೈತಿ. ಈಗ ನೆಕ್ಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ನಿಮ್ಗೆ QR ಕೋಡ್ ಕೊಟ್ಟಿರ್ತಾರೆ ಬಾಕ್ಸ್ ಮ್ಯಾಗ, ಅದನ್ನು ಸ್ಕ್ಯಾನ್ ಮಾಡಿರಿ. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ಗೆ ಈಗ ಆ್ಯಪ್ ಸ್ಟೋರಿಗೆ ರಿಡೈರೆಕ್ಟ್ ಆಕೈತಿ. ಆ್ಯಪ್ ಸ್ಟೋರಿಗೆ ರಿಡೈರೆಕ್ಟ್ ಆದ ತಕ್ಷಣ ಮೆಟಾ AI ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ಮ್ಯಾಗ ಓಪನ್ ಮಾಡಿ ನೆಕ್ಸ್ಟು ಜಸ್ಟ್ ಕ್ಲಿಕ್ ಆನ್ ಸೆಟಪ್ ಡಿವೈಸ್ ಮ್ಯಾಗ ಕ್ಲಿಕ್ ಮಾಡಿರಿ. ಸೊ ನಿಮ್ಮದು ಯಾವ್ದಾರು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಮೆಟಾ ಅಪ್ಲಿಕೇಶನ್ ಲೈಕ್ ಈ ಜಸ್ಟ್ ಮೆಟಾ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತಿದ್ದ. ಆಮೇಲೆ ನೆಕ್ಸ್ಟ್ ಕ್ಲಿಕ್ ಆನ್ ಅಲೋ, ಕ್ಲಿಕ್ ಆನ್ ನೆಕ್ಸ್ಟ್. ಓಕೆ, ದೆನ್ ಕ್ಲಿಕ್ ಆನ್ ಆ್ಯಡ್ ಡಿವೈಸ್. ಥರ್ಡ್ ಟ್ಯಾಬ್ ಕ್ಲಿಕ್ ಮಾಡಿದ ತಕ್ಷಣ ಆ್ಯಡ್ ಡಿವೈಸ್ ಕ್ಲಿಕ್ ಮಾಡಿರಿ. ದೆನ್ ಕ್ಲಿಕ್ ಆನ್ ಅಲೋ. ಓಕೆ, ನೆಕ್ಸ್ಟ್. ಈಗ ನೆಕ್ಸ್ಟ್ ಮೆಟಾ ಗ್ಲಾಸು ಮತ್ತು ಮೆಟಾ ಅಪ್ಲಿಕೇಶನ್ ಸಿಂಕ್ ಆಗಬೇಕಂದ್ರೆ ಹಿಂದ್ಗಡೆ ಇರುವಂತಹ ಸಿಂಕ್ ಬಟನ್ನ 5 ಸೆಕೆಂಡ್ ಪ್ರೆಸ್ ಮಾಡಿ ಹಿಡಿದ್ರೆ ಬ್ಲೂ ಕಲರ್ಗೆ ಟರ್ನ್ ಆಕೈತಿ. ಸೊ ಆದಮೇಲೆ ಬ್ಲೂ LED ಟರ್ನ್ ಆನ್ ಅಂತ ಬಟನ್ ಏನಿರ್ತೈತಲ್ಲ ಅದನ್ನ ನೀವು ಕ್ಲಿಕ್ ಹೊಡಿಬೇಕು. ಕ್ಲಿಕ್ ಹೊಡೆದ ತಕ್ಷಣ ಯು ವಿಲ್ ಸರ್ಚ್ ಆ್ಯಂಡ್ ಐಡೆಂಟಿಫೈ ದಿ ರೇಬನ್ ಮೆಟಾ ಗ್ಲಾಸ್ ಆ್ಯಂಡ್ ಪೇರ್ ಇಟ್. ಪೇರಿಂಗ್ ಈಸ್ ಸ್ಟಾರ್ಟೆಡ್, ಪೇರ್ಡ್. ಓಕೆ, ಯಾ. Now put on your glass. Okay, next to press the capture button once. So once it ಹೊಡೆದ ತಕ್ಷಣ ಫೋಟೋ ತಗೋತದ, ಟೇಕ್ಸ್ ಅ ಪಿಕ್. ಸೊ LEDನೂ ಆನ್ ಆಯಿತು. ಇನ್ನು ಪ್ರೆಸ್ ಆ್ಯಂಡ್ ಹೋಲ್ಡ್ ದಿ ಕ್ಯಾಪ್ಚರ್ ಬಟನ್. ಸೊ ಇಟ್ ವಿಲ್ ಸ್ಟಾರ್ಟ್ ರೆಕಾರ್ಡಿಂಗ್. And if you press and capture the button again, then it will stop recording. Iga in order to play the music, then you have to tap the touchpad once. So swipe forward to turn it up and swipe backward to turn it down. ಓಕೆ, ಈಗ ಸೆಟಪ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ನೀವು
ಬೇರೆ ಬೇರೆ ಅಪ್ಲಿಕೇಶನ್ಗೂ ಸಿಂಕ್ ಮಾಡ್ಕೋಬೋದು. ಲೈಕ್ ಯು ಕ್ಯಾನ್ ಕನೆಕ್ಟ್ ಟು ದಿ ಎನಿ ಮ್ಯೂಸಿಕ್ ಅಪ್ಲಿಕೇಶನ್ ಲೈಕ್ ಆ್ಯಪಲ್ ಮ್ಯೂಸಿಕ್ ಆರ್ ಸ್ಪಾಟಿಫೈಗೆ ಕನೆಕ್ಟ್ ಮಾಡ್ಕೋಬೋದು. ಇಲ್ಲ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಆಮೇಲೆ ಫೇಸ್ಬುಕ್ಕಿಗೂ ನೀವು ಕನೆಕ್ಟ್ ಮಾಡ್ಕೋಬೋದು. ಓಕೆ, ದಿಸ್ ಈಸ್ ಅಬೌಟ್ ದ ಫೀಚರ್ಸ್ ಆಫ್ ಮೆಟಾ ಸನ್ಗ್ಲಾಸಸ್. ಈಗ ಡಿಫ್ರೆನ್ಸ್ ಹೇಳ್ತೀನಿ ನೋಡಿರಿ, ಜನ್ರೇಷನ್ 1ಗೂ ಜನ್ರೇಷನ್ 2ಗೂ ಏನು ಡಿಫ್ರೆನ್ಸ್ ಅದ, ಲೆಟ್ಸ್ ಬಿಗಿನ್. ಓಕೆ, ಜನ್ರೇಷನ್ 1 ಜನ್ರೇಷನ್ 2ಗೆ ಡಿಫ್ರೆನ್ಸ್ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ಯಾಗ ಏನು ನೋಡ್ಲಿಕ್ಕತ್ತಿರಲ್ಲ. ಈಗ ಲೈಕ್ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ಬ್ಯಾಟ್ರಿ ಲೈಫ್ ಬಗ್ಗೆ ಅಂದ್ರೆ ಜನ್ರೇಷನ್ 1 4 hours ಅಷ್ಟ ಬ್ಯಾಟ್ರಿ ಕೆಪಾಸಿಟಿ ಇರ್ತಿತ್ತು ಸ್ಮಾರ್ಟ್ ಗ್ಲಾಸಸ್ಗೆ. ಜನ್ರೇಷನ್ 2ಗೆ ಡಬಲ್ ಮಾಡ್ಯಾರ. ಸೊ ಎನ್ಹ್ಯಾನ್ಸ್ಡ್ ಅವರ್ ವಾಟ್ ಯು ಸೇ 8 hours ಆಫ್ ಯೂಸ್. ಆಮೇಲೆ 32 hours ವಿತ್ ಚಾರ್ಜಿಂಗ್ ಕೇಸ್ ಜನ್ರೇಷನ್ 1 ಒಳಗೆ. ಜನ್ರೇಷನ್ 2 ಒಳಗೆ 48 hours ಆಫ್ ಬ್ಯಾಟ್ರಿ ಲೈಫ್ ಅಂತ ಹೇಳ್ಬೋದು, ಕೆಪಾಸಿಟಿ ಫಾರ್ ಚಾರ್ಜಿಂಗ್ ಕೇಸ್. ಓಕೆ, ಕ್ಯಾಮ್ರಾ ಬಗ್ಗೆ ಮಾತಾಡೋದಂದ್ರೆ ಬೋತ್ ಸೇಮ್ ಅದಾವೆ. 12 MP ಅಲ್ಟ್ರಾ ವೈಡ್ ಬರ್ತದೆ. ವಿಡಿಯೋ ರೆಕಾರ್ಡಿಂಗ್ ಜನ್ರೇಷನ್ 1 ಒಳಗೆ ಜಸ್ಟ್ 1080 pixel at the rate 30 frames per second ಕ್ಯಾಪ್ಚರ್ ಜಸ್ಟ್ 1080p ಪಿಕ್ಸೆಲ್ ಒಳಗೆ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಬಟ್ ಜನ್ರೇಷನ್ 2 ಒಳಗೆ 3K ಅಲ್ಟ್ರಾ HD ವಿಡಿಯೋಸ್ ರೆಕಾರ್ಡ್ ಮಾಡ್ಕೋಬೋದು. ಆಮೇಲೆ ಇಮೇಜ್ ಸ್ಟೆಬಿಲೈಸೇಷನ್ ಇಮೇಜ್ ಸ್ಟೆಬಿಲೈಸೇಷನ್ ಇದು ಭಾಳ ಇಂಟ್ರೆಸ್ಟಿಂಗ್ ಅದ. ಜನ್ರೇಷನ್ 2 ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಇಮೇಜ್ ಸ್ಟೆಬಿಲೈಸೇಷನ್ ಅಂದ್ರೆ ಏನಂತ ಅಂದ್ರೆ, ಸ್ಟೆಬಿಲೈಸೇಷನ್ ಅಂದ್ರೆ ಇಲ್ಲ, ಸಪೋಸ್ ಸ್ಮಾರ್ಟ್ ಗ್ಲಾಸ್ ಹಾಕೊಂಡು ನೀವು ಸೈಕ್ಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಬ್ಲರ್ ಆಗಿ ವಿಡಿಯೋಸ್ ಬರ್ತಾವೆ, ಕ್ಯಾಪ್ಚರ್ ಆಕಾವು ಯಾವಾಗ ಸ್ಟೆಬಿಲೈಸೇಷನ್ ಇಲ್ಲದೆ ಇದ್ದಾಗ. ಸೊ ಸ್ಟೆಬಿಲೈಸೇಷನ್ ಇದ್ದಾಗ ಏನಕ್ಕೈತಿ, ಅದು ಔಟ್ಪುಟ್ ಸ್ಟೆಬಿಲೈಸ್ಡ್ ಆಗಿ ಔಟ್ಪುಟ್ ಕ್ರಿಯೇಟ್ ಆಕೈತಿ. ಸೊ ಇಮೇಜ್ ಸ್ಟೆಬಿಲೈಸೇಷನ್ ಒಳಗೆ ಬೇಸಿಕ್ ಜನ್ರೇಷನ್ 1 ಒಳಗೆ ಬೇಸಿಕ್ ಇತ್ತು, ಬಟ್ ಜನ್ರೇಷನ್ 2 ಒಳಗೆ ಸ್ವಲ್ಪ ಎನ್ಹ್ಯಾನ್ಸ್ಡ್ ಸ್ಟೆಬಿಲೈಸೇಷನ್ ಐತಿ. ಸೊ ದ್ಯಾಟ್ಸ್ ಅ ಬೆಸ್ಟ್ ಥಿಂಗ್. ಆಮೇಲೆ ಪ್ರಿಸ್ಕ್ರಿಪ್ಷನ್ ಸಪೋರ್ಟ್ ಅಂದರೆ ಸಪೋಸ್ ಯಾರಿಗಾದರೂ ಪವರ್ ಲೆನ್ಸಸ್ ಇಂಟಿಗ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂದ್ರೆ ಸೊ ಪ್ರಿಸ್ಕ್ರಿಪ್ಷನ್ ಸಪೋರ್ಟ್ ಅದ. ನೀವು ನಾರ್ಮಲ್ ಲೆನ್ಸ್ ಬದಲಿ ಪ್ರಿಸ್ಕ್ರೈಬ್ಡ್ ಲೆನ್ಸಸ್ ಪರ್ಚೇಸ್ ಮಾಡಿ ಇಂಟಿಗ್ರೇಟ್ ಮಾಡ್ಕೋಬೋದು. ಆಮೇಲೆ ಸ್ಮಾರ್ಟ್ ಫೀಚರ್ಸ್ ಬಂದುಬಿಟ್ಟು ಮೆಟಾ AI ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು ಫೇಸ್ಬುಕ್ ಒಳಗೆ ಡೈರೆಕ್ಟಾಗಿ. ಆಮೇಲೆ ಮೆಸೇಜಿಂಗ್ ಮಾಡ್ಬೋದು. ಟ್ರಾನ್ಸ್ಲೇಷನ್ ಅಂದ್ರೆ ಲೈಕ್ ರಿಯಲ್ ಟೈಮ್ ಕನ್ವರ್ಸೇಷನ್ ಮಾಡಬೇಕಾದ್ರೆ ಸೊ ಇಟ್ ಟ್ರಾನ್ಸ್ಲೇಟ್ಸ್ ಫ್ರಮ್ ಎನಿ ಲ್ಯಾಂಗ್ವೇಜಸ್ ಟು ಇಂಗ್ಲೀಷ್. ದೇಶಕ್ಕೆ ಹೋಗಿರ್ತೀರಿ, ಯಾವುದೋ ಒಂದು ಭಾಷೆ ಲೈಕ್ ಚೈನಾಗೆ ಹೋಗಿರ್ತೀರಿ, ಲೈಕ್ ಚೈನೀಸ್ ಲ್ಯಾಂಗ್ವೇಜ್ ಇದ್ದಿದ್ದು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿಕೊಡ್ತಾ ಇರ್ತದೆ ಆನ್ ಲೈವ್. ಟ್ರಾನ್ಸ್ಲೇಷನ್ ಸಪೋರ್ಟ್ ಅದ. ಮೈಕ್ರೋಫೋನ್ಸ್ ಬಂದ್ಬಿಟ್ಟು ಜನ್ರೇಷನ್ 1 ಒಳಗೆ 3 ಮೈಕ್ರೋಫೋನ್ಸ್ ಅದಾವು. ಜನ್ರೇಷನ್ 2 ಒಳಗೆ 5 ಅದ ವಿತ್ ಅ ಬೆಟರ್ ವಾಯ್ಸ್ ಐಸೋಲೇಷನ್. ಲೆಟ್ಸ್ ಟಾಕ್ ಅಬೌಟ್ ಕೇಸ್ ಚಾರ್ಜಿಂಗ್ ಸ್ಪೀಡ್. ಸೊ ಸ್ಟ್ಯಾಂಡರ್ಡ್ ಅಂತ ತೋರಿಸ್ಯಾರ, ಬಟ್ ಸ್ಟ್ಯಾಂಡರ್ಡ್ ಅಂದ್ರೆ ಅದು ಎಷ್ಟು ಟೈಮ್ ತೊಗೋತಿತ್ತು ಗೊತ್ತಿಲ್ಲ ನನಗೆ ಜನ್ರೇಷನ್ 1 ಒಳಗೆ. ಬಟ್ ಜನ್ರೇಷನ್ 2 ಒಳಗೆ ನೀವು 20 ನಿಮಿಷ ಒಳಗೆ 50% ಚಾರ್ಜ್ ಮಾಡ್ಬೋದು. ಅಂದ್ರೆ 40 minutes ಒಳಗೆ ಫುಲ್ ಚಾರ್ಜ್ ಆಗಿರ್ತದೆ. ಆಮೇಲೆ ಪ್ರೈಸಿಂಗ್ ಬಂದುಬಿಟ್ಟು ಜನ್ರೇಷನ್ 1 369 ಕೆನಡಿಯನ್ ಡಾಲರ್ ಆಕೈತಿ ದ ಬೇಸಿಕ್ ವೇರಿಯಂಟು. ಜನ್ರೇಷನ್ 2 ಒಳಗೆ $519 ಬೇಸಿಕ್ ವೇರಿಯಂಟು. ಸೊ ಬಟ್ ಐ ಪೇಡ್ ಫಾರ್ ಅರೌಂಡ್ $609 ಪ್ಲಸ್ ಎಚ್ ಎಸ್ ಟಿ ಅಂದ್ರೆ ಟ್ಯಾಕ್ಸ್ ಒಂದು ತುಂಬಿದ್ರೆ ಒಂದು ಆಲ್ಮೋಸ್ಟ್ ಆಲ್ $700 ಬಂತು. ಸಪೋಸ್ ನೀವು ಯಾರಾದರೂ ಬಜೆಟ್ ಫ್ರೆಂಡ್ಲಿ AI ಸ್ಮಾರ್ಟ್ ಗ್ಲಾಸಸ್ ನೋಡಕತ್ತಿದ್ರೆ ಮಾರ್ಕೆಟ್ ಒಳಗೆ ನಿಮಗೆ ಚೀಪ್ ರೇಟ್ನಾಗೂ ಅಥವಾ ಚೀಪ್ ಪ್ರೈಸಸ್ ಒಳಗೆ ಅಥವಾ ಅಫೋರ್ಡೆಬಲ್ ಪ್ರೈಸಸ್ ಒಳಗೂ ಸಿಗ್ತಾವು. ಸೊ ಚೈನೀಸ್ದು ಭಾಳಷ್ಟು ಅದಾವು ಬ್ರ್ಯಾಂಡ್, ನನಗೆ ಅಷ್ಟೊಂದು ನೆನಪಿಲ್ಲ ಈಗ. ಬಟ್ ನಿಮಗೆ ಲಿಂಕ್ ಬೇಕಾಗಿದ್ರೆ ಅಕಸ್ಮಾತ್ ನೀವು ಜಸ್ಟ್ ಕಮೆಂಟ್ ಮಾಡಿರಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಯು ಕ್ಯಾನ್ ಪರ್ಚೇಸ್ ಇಟ್. ಬಜೆಟ್ ಫ್ರೆಂಡ್ಲಿ ಅಂದ್ರೆ ನಿಮಗೆ ಅರೌಂಡ್ $100 ಅಥವಾ $150 ಸಿಗ್ತಾವೆ ಸ್ಮಾರ್ಟ್ ಗ್ಲಾಸಸ್ಸು. ಆಲ್ಮೋಸ್ಟ್ ಅಲ್ಲಿ ಫೀಚರ್ಸ್ ಎಲ್ಲ ಮೆಟಾದ ಸೇಮ್, ಏನು ಅಷ್ಟೊಂದೇನು ಡಿಫ್ರೆನ್ಸ್ ಏನಿಲ್ಲ.
ಬಟ್ ನಾವು ಮೆಟಾ ಹೋಗೋಕ್ಕೆ ಕಾರಣ ಐತಿ, ನನಗೊಂದು ಬ್ರ್ಯಾಂಡು ಟ್ರಸ್ಟ್ ವರ್ತಿ ಅನ್ನಿಸ್ತದ, ಎರಡನೇದು ಸ್ಟೆಬಿಲೈಸೇಷನ್ ಅಂತ. ಓಕೆ ಬರ್ರಿ, ಈಗ ನಾನು ಲೈವ್ ಡೆಮೋ ತೋರಿಸ್ತೀನಿ. ದ ಸ್ಮಾರ್ಟ್ ಗ್ಲಾಸ್ ಆಲ್ರೆಡಿ ಅನ್ಬಾಕ್ಸ್ ಮಾಡೀವಿ. ಸ್ಮಾರ್ಟ್ ಗ್ಲಾಸ್ ಹಾಕ್ಕೊಂಡು ಹೊರಗೆ ಹೋಗೋನು, ಹೊರಗಡೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಅದ್ರದ್ದು ಕ್ವಾಲಿಟಿ ಹೆಂಗಿರ್ತೈತಿ, ಆಮೇಲೆ ವಿಡಿಯೋ ಕ್ಯಾಪ್ಚರ್ ಹೆಂಗೆ ಮಾಡ್ತದೆ, ಸೊ ಎಲ್ಲ ಫೀಚರ್ಸ್ನು ಎಕ್ಸ್ಪ್ಲೋರ್ ಮಾಡೋನು. ಆಮೇಲೆ ಮೇನ್ ಟ್ರಾನ್ಸಿಷನ್ ಇರೋದು ನಾವು ಲೈಕ್ ಲೆನ್ಸ್ ಹೆಂಗೆ ಕ್ಲಿಯರ್ ಟು ಸಫೈರ್ಗೆ ಟ್ರಾನ್ಸಿಟ್ ಆಕೈತಿ, ಅದು ಎಷ್ಟು ಟೈಮ್ ತೊಗೋತದ ಅದ್ರ ಬಗ್ಗೆನೂ ಎಕ್ಸ್ಪ್ಲೋರ್ ಮಾಡೋನು ಬರ್ರಿ. ಓಕೆ, ಈಗ ಆಲ್ರೆಡಿ ಗ್ಲಾಸ್ ಕ್ಲಿಯರ್ ಅದ. ಸೊ ಓಕೆ, ಲೆಟ್ಸ್ ವೇರ್ ಇಟ್. ಇಲ್ಲಿ ನಿಮಗೊಂದು ಬಟನ್ ಅದ, ಟಾಗಲ್ ಬಟನು. ಈ ಟಾಗಲ್ ಬಟನ್ ಏನು ಎದಕ್ಕಂದ್ರೆ ಇದು ಟರ್ನ್ ಆನ್ ಟರ್ನ್ ಆಫ್ ಮಾಡಲಿಕ್ಕೆ ಇದು. ಓಕೆ ಮೆಟಾ, ಸ್ಟಾರ್ಟ್ ರೆಕಾರ್ಡಿಂಗ್. ಈಗ ನೀವು ಇಲ್ಲಿ ನೋಡ್ಬೋದು LED ಲೈಟ್ ಟರ್ನ್ ಆನ್ ಆಯಿತು. ಸೊ ಇದು ಪ್ರೈವೇಸಿ ಸಲುವಾಗಿ ಫೇಸ್ಬುಕ್ನವ್ರು ಮಾಡ್ಯಾರ, ಯಾಕಂದ್ರೆ ಎದುರುಗಡೆ ಇರೋರಿಗೆ ಗೊತ್ತಾಗಲಿ ಅಂತೇಳಿ ನಾವು ರೆಕಾರ್ಡಿಂಗ್ ಮಾಡಕತ್ತೀವಿ ಅಂತೇಳಿ. ಆ್ಯಂಡ್ ಆಲ್ರೆಡಿ ನೀವು ಲೆನ್ಸ್ ನೋಡ್ಬೋದು, ಆಲ್ರೆಡಿ ಈಗ ಕ್ಲಿಯರ್ ಟು ಸಫೈರ್ಗೆ ಚೂರು ಟ್ರಾನ್ಸಿಟ್ ಆಗಕ್ಕೆ ಸ್ಟಾರ್ಟ್ ಮಾಡೈತಿ. ಇದು ಕ್ಲಿಯರ್ ಟು ಸಫೈರ್ಗೆ ಟ್ರಾನ್ಸಿಷನ್ ಆಗಲಿಕ್ಕೆ ಬರೋಬ್ಬರಿ ಒಂದು 10 ಸೆಕೆಂಡ್ಸ್ ತೊಗೋತದ. ನೀವಿಲ್ಲಿ ನೋಡ್ಬೋದು ವಿಡಿಯೋ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅದ. ಆ್ಯಂಡ್ ಒಂದು ಡ್ರಾಬ್ಯಾಕ್ ಏನಪ್ಪ ಅಂತಂದ್ರೆ ಇದ್ರದ್ದು ಲ್ಯಾಂಡ್ಸ್ಕೇಪ್ ರೆಕಾರ್ಡಿಂಗ್ ಮಾಡಲ್ಲ, ಅಂದರೆ ಹಾರಿಜೆಂಟಲ್ ರೆಕಾರ್ಡಿಂಗ್ ಮಾಡಲ್ಲ, ಓನ್ಲಿ ವರ್ಟಿಕಲ್. ಸೊ ಮೇನ್ಲಿ ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಸಲುವಾಗಿ ಅದನ್ನು ತಲೆಯಾಗಿ ಇಟ್ಕೊಂಡು ಇದನ್ನು ಪ್ರಾಡಕ್ಟ್ ರೆಡಿ ಮಾಡ್ಯಾರ ಅನ್ನೋ ಲೆವೆಲ್ಗೆ. ನಿಮಗೆ ವಾಯ್ಸ್ ಹೆಂಗೆ ಕೇಳಾಗತ್ತದ ಗೊತ್ತಿಲ್ಲ, ಲೈಕ್ ಕ್ವಾಲಿಟಿ ಹೆಂಗದ ಗೊತ್ತಿಲ್ಲ, ಬಟ್ ಈಗ ನಾ ಏನು ಮಾತಾಡತ್ತೀನಿಲ್ಲ ಇಷ್ಟದ ಕ್ವಾಲಿಟಿ. ಆಮೇಲೆ ಈಗ ಎಲ್ಲ ಗ್ಲಾಸಸ್ನಾಗ UV ರೇಸ್ ಪ್ರೊಟೆಕ್ಷನ್ ಭಾಳ ಕಾಮನ್ ಅದ. ಸೊ ಆಬ್ವಿಯಸ್ಲಿ ಇದ್ರೊಳಗೂ UV ರೇಸ್ ಪ್ರೊಟೆಕ್ಷನ್ ಅದ. What I was trying to say is, if you want to go for hands-free recording, then go for it. It's worth buying ಅಂತ ನನಗೆ ಅನ್ನಿಸ್ತದ. ಇನ್ನೂ ಯಾರ್ಯಾರು ಯೂಟ್ಯೂಬ್ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇನ್ಸ್ಟಾಗ್ರಾಮ್ನಾಗ ನನ್ನ ಅಕೌಂಟ್ ಇನ್ವಿನ್ಸಿಬಲ್ ಕನ್ನಡಿಗ ಅಕೌಂಟ್ನ ಫಾಲೋ ಮಾಡಿರಿ, ಯಾಕಂದ್ರೆ ಮುಂದೆ ನಾನು ಸಿಟಿ ರೌಂಡ್ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಅದು ಮೆಟಾ ಸ್ಮಾರ್ಟ್ ಗ್ಲಾಸ್ ಯೂಸ್ ಮಾಡಿಕೊಂಡು. ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ನಿಮಗೆ ಹೊಸ ಹೊಸ ವಿಡಿಯೋ ಒಳಗೆ ಹೊಸ ಸಿಟಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಕೈತಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಇದರಿಂದ ನನಗೆ ಉತ್ತೇಜನ ಸಿಗ್ತೈತಿ ಮತ್ತು ಹೊಸ ವಿಡಿಯೋಸ್ ಮಾಡಲಿಕ್ಕೆ ಅಥವಾ ಏನಾದರೂ ಸ್ಪೆಷಲ್ ವಿಡಿಯೋಸ್ ಮಾಡಲಿಕ್ಕೆ ನನಗೂ ಪ್ರೋತ್ಸಾಹ ಸಿಗ್ತೈತೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.